ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ IBPS RRB ಪ್ರೀವಿಯಸ್ ಇಯರ್ ಮೆಮರಿ ಬೇಸ್ಡ್ ಕ್ವಶನ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಹಾಗೆ IBPS ಕ್ಲರ್ಕ್ಗೆ ಓದ್ತಿರುವಂಥ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಎಕ್ಸಾಮ್ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಸೊ ಇಲ್ಲಿ ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಅ ಕ್ವಶನ್ ಮಾರ್ಕ್ ಇನ್ ದಿ ಫಾಲೋಯಿಂಗ್ ನಂಬರ್ ಸೀರೀಸ್ ಅಂದರು. ಸೊ ಇಲ್ಲಿ ಕೊಟ್ಟಿರುವ ಇಲ್ಲಿ ನಂಬರ್ ಸೀರೀಸ್ನಲ್ಲಿ ಕ್ವಶನ್ ಮಾರ್ಕ್ ಸ್ಥಾನದಲ್ಲಿ ಏನು ಬರ್ತದ ಅಂತ ಇಲ್ಲಿ 49 ಅದ, ನೆಕ್ಸ್ಟ್ 62 ಅದ, ನೆಕ್ಸ್ಟ್ 70 ಅದ, 77, 91. ಸೊ ಇಲ್ಲಿ ಮೊದಲಿಗೆ 49 ಅದ. ಸೊ ಈ 49ಅನ್ನು ಯಾವ ರೀತಿ ಇದಕ್ಕೆ ಚೇಂಜ್ ಮಾಡಿದ್ದಾರೆ ಅಂದರೆ, ಈ 49ನಲ್ಲಿರುವ ಡಿಜಿಟ್ಗಳನ್ನ ಸಮ್ ಮಾಡಿದಾರು. ಅವಾಗ ಏನಾಗುತ್ತೆ, ಇದು 62 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 62 ಬಂತು. ಸೊ 62ಕ್ಕೆ ಈ ನಂಬರ್ಗಳ ಡಿಜಿಟ್ಗಳನ್ನ ಸಮ್ ಮಾಡಿದಾಗ ಇದು ಎಷ್ಟಾಗುತ್ತೆ, 70 ಆಗುತ್ತೆ. ನೆಕ್ಸ್ಟ್ 70 ಬಂತು. ಇದೇ ರೀತಿ 70 ಪ್ಲಸ್ 7 ಮತ್ತು 0ಯನ್ನು ಕೂಡಿಸಿದಾಗ ನಮಗೆ 77 ಆಗುತ್ತೆ. ಸೊ ಈ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ ಈ 77ಕ್ಕೆ 7ನ್ನು ಕೂಡಿಸಿದಾಗ 91 ಆಗುತ್ತೆ. ನೆಕ್ಸ್ಟ್ ಈ 91ಕ್ಕೆ 9 1ನ್ನು ಕೂಡಿಸಿದಾಗ ಇದು 101 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ದಲ್ಲಿ ಆಪ್ಷನ್ 4 ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ 100, 125, ಡ್ಯಾಶ್ ಡ್ಯಾಶ್ 138, 74, ನೆಕ್ಸ್ಟ್ 55 ಅದ. ಸೊ ಈ 100 ಅದ. ಈ 100ಕ್ಕೆ 5ರ ಸ್ಕ್ವೇರನ್ನು ಕೂಡಿಸಿದಾಗ ಇದು 125 ಆಗುತ್ತೆ. ನೆಕ್ಸ್ಟ್ ಈ 125ಕ್ಕೆ 6ರ ಸ್ಕ್ವೇರನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, 125 ಮೈನಸ್ 36 ಅಂದಾಗ ಇದು 89 ಇಲ್ಲಿ ಆಗ್ತದೆ. ನೆಕ್ಸ್ಟ್ ಈ 89ಕ್ಕೆ 7ರ ಸ್ಕ್ವೇರನ್ನು ಕೂಡಿಸಿದಾಗ 89 ಪ್ಲಸ್ 49. ಸೊ ಇವೆರಡನ್ನೂ ಕೂಡಿಸಿದಾಗ 138 ಆಗುತ್ತೆ. ನೆಕ್ಸ್ಟ್ ಈ 138ಕ್ಕೆ 8ರ ಸ್ಕ್ವೇರನ್ನು ಮೈನಸ್ ಮಾಡಿದಾಗ ಇದು 138 ಮೈನಸ್ 64 ಮಾಡಿದಾಗ ನಮಗೆ ಎಷ್ಟು ಬರ್ತದೆ, 74 ಇಲ್ಲಿ ಬರ್ತದೆ. ಸೊ ಹಾಗಾಗಿ ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ 89 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನಂಬರ್ 5 ಆಪ್ಷನ್ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 24, 32, 44 ಗ್ಯಾಪ್ ಅದ, 80, ಇಲ್ಲಿ 104. ಸೊ 24ರಿಂದ 32ಕ್ಕೆ ಇಲ್ಲಿ ಎಷ್ಟು ಗ್ಯಾಪ್ ಆಯ್ತು, 8 ಗ್ಯಾಪ್ ಆಯ್ತು. ನೆಕ್ಸ್ಟ್ 32ರಿಂದ 44ಕ್ಕೆ ಇಲ್ಲಿ 12 ಗ್ಯಾಪ್ ಆಯ್ತು. ನೆಕ್ಸ್ಟ್ 44ರಿಂದ ಮುಂದಿನ ಸಂಖ್ಯೆಗೆ ಎಷ್ಟು ಗ್ಯಾಪ್ ಆಗಬೇಕು, ಇಲ್ಲಿ 16 ಗ್ಯಾಪ್ ಆಯ್ತು. ಅಂದರೆ ಇದು ಎಷ್ಟಾಗುತ್ತೆ, 60 ಅನ್ನೋದಿಲ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 20 ಗ್ಯಾಪ, ಇಲ್ಲಿ 24 ಗ್ಯಾಪ. ಇಲ್ಲಿ ನೋಡ್ಬೋದು, ಇಲ್ಲೂ 4 ಗ್ಯಾಪ್ ಅದ, ಇಲ್ಲೂ 4 ಗ್ಯಾಪ, 4 ಇಲ್ಲಿ ಗ್ಯಾಪ್ ಅದ. ಸೊ ಹಾಗಾಗಿ ಇಲ್ಲಿ 60 ಅನ್ನೋದೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 525, 475 ಗ್ಯಾಪ್ ಅದ, 390, ನೆಕ್ಸ್ಟ್ 355 ಇಲ್ಲಿ
325. ಸೊ ಇಲ್ಲಿಂದ ಇಲ್ಲಿಗೆ 50 ಗ್ಯಾಪ್ ಅದ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಅನ್ನೋದು ಗೊತ್ತಿಲ್ಲ. ಇಲ್ಲಿಂದ ಇಲ್ಲಿಗೆ 35 ಗ್ಯಾಪ್ ಅದ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 30 ಗ್ಯಾಪ್ ಅದ. ಸೊ ಇಲ್ಲಿ ಎಷ್ಟು ಗ್ಯಾಪ್ ಆಗಬೇಕು? ಇಲ್ಲಿ 45 ಗ್ಯಾಪ್ ಆಗಬೇಕು. ಇಲ್ಲಿ 40 ಗ್ಯಾಪ್ ಆಗಬೇಕು. ಸೊ ಹಾಗಾಗಿ ಇಲ್ಲಿ 45 ಮೈನಸ್ ಮಾಡಿದಾಗ ನಮಗೆ ಇಲ್ಲಿ 430 ಅನ್ನೋದೇನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 289, 309, 331, 555. ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಅದ 409. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಅದ? 20 ಗ್ಯಾಪ್ ಅದ. ಇಲ್ಲಿಂದ ಇಲ್ಲಿಗೆ 22 ಗ್ಯಾಪ್ ಅದ. ಇಲ್ಲಿಂದ ಇಲ್ಲಿಗೆ 24 ಗ್ಯಾಪ್ ಅದ. ಇಲ್ಲಿಂದ ಇಲ್ಲಿಗೆ 26 ಗ್ಯಾಪ್ ಆಗಬೇಕು. ಸೊ ಹಾಗಾಗಿ ಈ 355ಕ್ಕೆ 26 ಇಲ್ಲಿ ಕೂಡಿಸಿದಾಗ ನಮ್ಗೆ ಎಷ್ಟಾಗುತ್ತೆ? 381 ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ Rita get a 60% discount in a 60% in a one subject, 75% in a other. To get overall of a 70% in a exam, how much she should get in a third subject if the each paper consists of 200 marks ಅಂದರು. ಸೊ ಇಲ್ಲಿ ನಮ್ಗೆ ಎವರೇಜನ್ನು ಕೊಟ್ಟಿದ್ದಾರೆ. ಎವರೇಜ್ ಎಷ್ಟು ಕೊಟ್ಟಿದ್ದಾರೆ ಅವರು? 70% ಅಂತ ಕೊಟ್ಟಿದ್ದಾರೆ. ಸೊ ಎವರೇಜ್ ಎತ್ತರದ 3 ಸಬ್ಜೆಕ್ಟ್ ಅದ. ಒಂದರಲ್ಲಿ 60%, ಒಂದರಲ್ಲಿ 75%, ಇನ್ನೊಂದು ಎಷ್ಟು ಅನ್ನೋದು ಗೊತ್ತಿಲ್ಲ, ಅದ X% ಆಗಲಿ. ಇವುಗಳ ಎವರೇಜ್ ಎಷ್ಟದ? ಎವರೇಜ್ 70. ಸೊ ಎವರೇಜ್ ಇಲ್ಲಿ 3 ಸಬ್ಜೆಕ್ಟ್ ಅಂದಾಗ ಇಲ್ಲಿ ತೆಳಗ 3 ತಗೋಬೇಕು. ಸೊ ಹಾಗಾಗಿ ಈ 3 ಇದ್ದಿದ್ದ ಈ ಕಡೆ ಹೋತಂದ್ರೆ 70 × 3 ಆಗುತ್ತೆ. ಇದು 135 ಪ್ಲಸ್ X% ಆಗುತ್ತೆ. 7 3 21 ಅಂದರೆ 210 ಆಗುತ್ತೆ. ಈ 135 ಈ ಕಡೆ ಬರ್ತಂದ್ರೆ ಮೈನಸ್ ಆಗುತ್ತೆ, ಈಕ್ವಲ್ ಟು X%. ಸೊ X%. ಸೊ ಈ X% ಅನ್ನೋದು ಎಷ್ಟಾಗುತ್ತೆ, ಇಲ್ಲಿ 75% ಇಲ್ಲಿ ಆಗುತ್ತೆ. ಸೊ ಇನ್ನೊಂದು 3ನೇ ಸಬ್ಜೆಕ್ಟ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತಾನೆ ಅಂದ್ರೆ 75 ಇಲ್ಲಿ ತೊಗೊಂಡಿರ್ತಾನೆ. ನೆಕ್ಸ್ಟ್ if the age of C is 25% more than the average of ABC and age is 66.23% of average of A, B and C. If B is a 26-year-old, then the average of all three is ಅಂದರು. ಸೊ ಇಲ್ಲಿ ಮೊದಲಿಗೆ ಸಿದೆಷ್ಟದ? ಸಿದಿಲ್ಲಿ 125 ಆಗುತ್ತೆ. ನೆಕ್ಸ್ಟ್ ಇದು ಸಿ's ಪರ್ಸೆಂಟೇಜ್. ನೆಕ್ಸ್ಟ್ ಏಜ್ ಇಸ್ 66% ಆಫ್ ಎವರೇಜ್ ಆಫ್ ABC ಅಂದಾಗ ಇದು ಎಷ್ಟಾಗುತ್ತೆ? 66 ಅಂದಾಗ ಇದು 2/3% ಇಲ್ಲಿ ಆಗುತ್ತೆ. ಎಕ್ಸ್ದ 2/3%. ನೆಕ್ಸ್ಟ್ ಇದು ಸಿದನ್ನು ಯಾವ ರೀತಿ ಬರಿಬೋದು ಅಂದರೆ ಇದನ್ನ 5/4 ಆಫ್ ಎಕ್ಸ್ ಅಂತ ಇಲ್ಲಿ ಬರಿಬೋದು ಪರ್ಸೆಂಟೇಜ್. ಎಕ್ಸ್ ಆಗುತ್ತೆ. ಇದು ಸಿದ, ಇದು ಎದ ಮತ್ತು ಬಿದು ಗೊತ್ತದ. ಬಿದು ಎಷ್ಟದ? 26 ಇಯರ್ ಓಲ್ಡ್ ಅದನು. ಸೊ ಇಲ್ಲಿ ಇವುಗಳ ಎವರೇಜ್ ಕೇಳಿದಾಗ ಎವರೇಜ್ ಟೋಟಲ್ ಏನಾಗುತ್ತೆ? ಇವುಗಳ ಟೋಟಲ್ 3x ಆಗುತ್ತೆ. ಸೊ 3xನಲ್ಲಿ ನಾವು ಮೈನಸ್
ಎದನ್ನು ಮಾಡೋಣ. ಎದೆಷ್ಟದ 2x/3 ಅದ. ನೆಕ್ಸ್ಟ್ ಸಿದನ್ನು ಮಾಡೋಣ 5x/4 ಅದ. ಸೊ ಇನ್ನು ಇದು ಟೋಟಲ್ದಲ್ಲಿ -a ಮೈನಸ್ ಸಿ ಅನ್ನು ಮಾಡಿದಾಗ ನಮಗೆ ಇನ್ನೇನು ಉಳಿತದ, ಬಿ ಮಾತ್ರ ಇಲ್ಲಿ ಉಳಿತದ. ಸೊ ಬಿದು ಎಷ್ಟದ ಅದ 26 ಅದ. ಸೊ ಇವುಗಳ ಲಸನ ತೊಗೊಂಡಾಗ 12 ಇಲ್ಲಿ ಲಸ ಆಗುತ್ತೆ. ಸೊ 12 ಇಲ್ಲಿ ಲಸ ಆದಾಗ 12 ಇಲ್ಲಿ ಕೆಳಗೆ 1 ಇರ್ತದೆ. ಸೊ 12 3 4 4 3. ಸೊ ಇಲ್ಲಿ 12 3 36x ಮೈನಸ್ 2 4 8x 5 3 15x ಆಗುತ್ತೆ. ಇಲ್ಲಿ 26 ಅದ. ಈ 26 ಇರಲಿ. ಸೊ ಇಲ್ಲಿ 36x ಮೈನಸ್ ಇಲ್ಲಿ 8ನೇದು ಕೂಡಿಸಿದಾಗ 23 ಆಗುತ್ತೆ. ಡಿವೈಡೆಡ್ ಬೈ 12 ಈಕ್ವಲ್ ಟು ಇಲ್ಲಿ 26 ಅದ. ಈ 12 ಈ ಕಡೆ ಹೋತಂದ್ರೆ ಇಂಟು ಆಗುತ್ತೆ. ಇದನ್ನು ಇಲ್ಲಿ ಮೈನಸ್ ಮಾಡೋಣ. ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ 13 ಆಗುತ್ತೆ. 13 ಈಕ್ವಲ್ ಟು 26 ಇಂಟು 12 ಆಗುತ್ತೆ. ಇಲ್ಲಿ 13 ಒಂದೇ 13 ಎರಡಲೇ. ಸೊ ಇಲ್ಲಿ ಎಷ್ಟಾಗುತ್ತೆ ಇದು 24 ಇಲ್ಲಿ ಆಗುತ್ತೆ. ಸೊ ಇವುಗಳ ಮೂರು ಥರದ ಎವರೇಜ್ 24 ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಇದನ್ನು ರೀಡ್ ಮಾಡಿ ಬರಿಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಟೇಬಲ್ ನೋಡ್ಬೋದು ನೀವು. ಸೊ ಇಲ್ಲಿ ಎವರೇಜ್ ಆಫ್ ನಂಬರ್ ಆಫ್ ಫ್ರೂಟ್ಸ್ ಸೋಲ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಥರ ಫ್ರೂಟ್ ಅದಾವೆ, ಮ್ಯಾಂಗೋ, ಆ್ಯಪಲ, ಗಾವಾ. 250 ಇಲ್ಲಿ ಎವರೇಜ್ ಆತಂದ್ರೆ 3 ಥರದ ಎಷ್ಟಾಗುತ್ತೆ ಟೋಟಲ್ ಇಲ್ಲಿ 750 ಆಗುತ್ತೆ. ಸೊ ಇಲ್ಲಿ ಎದ 750 ಟೋಟಲ್ ಆಗುತ್ತೆ. ಇದರಲ್ಲಿ ಟೋಟಲ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ ಯಾವ್ದ್ಯಾವ್ದು ಎಷ್ಟೆಷ್ಟು ಅಂತ. ಇಲ್ಲಿ 25 ಅದಾವು. ಸೊ ಈ 25 ಭಾಗನ 750 ಆತಂದ್ರೆ ನಮಗೆ ಇಲ್ಲಿ ಮ್ಯಾಂಗೋದು ಬೇಕು, ನೆಕ್ಸ್ಟ್ ಆ್ಯಪಲ್ ಬೇಕು, ಗಾವಾ ಬೇಕು. ಸೊ ಈ ರೀತಿ ಮಾಡಿ ನೋಡಿದಾಗ 25 ಒಂದಲೇ 25 ಮೂರಲೇ 8 ಮೂರಲೇ 24 ಅಂದರೆ 240. ಸೊ ಇಲ್ಲಿ 240 ಇವ ಮ್ಯಾಂಗೋ ಆಗುತ್ತೆ. ನೆಕ್ಸ್ಟ್ ಆ್ಯಪಲ್ ಎಷ್ಟಾಗುತ್ತೆ, ಆ್ಯಪಲ್ದ 11 ಭಾಗ 11 ಮೂರಲೇ 33 ಅಂದರೆ 330 ಇಲ್ಲಿ ಆ್ಯಪಲ್ ಆಗುತ್ತೆ. ನೆಕ್ಸ್ಟ್ 6 ಭಾಗ 6 ಮೂರಲೇ 18. ಸೊ 180 ಇಲ್ಲಿ ಗಾವಾ ಆಗುತ್ತೆ. ಸೊ ಇದೇ ರೀತಿ ಇವು ಎಲ್ಲವೂ ಬಿ ಸಿ ಡಿ ಇವು ಎಲ್ಲವನ್ನು ಮಾಡಿದಾಗ ಎಷ್ಟೆಷ್ಟು ಬರ್ತದೆ ಅಂದರೆ ಇಲ್ಲಿ ಇಷ್ಟಿಷ್ಟು ಬರ್ತಾವೆ. ಮ್ಯಾಂಗೋ ಇಷ್ಟ, ಆ್ಯಪಲ್ ಇಷ್ಟ, ಗಾವಾ ಇಷ್ಟ, ಹಾಗೆ ABCD ಒಳಗೆ ಎಷ್ಟೆಷ್ಟು ಅದಾವ ಅನ್ನೋದು. ಇಲ್ಲಿ ಕ್ವಶನ್ ಏನು ಕೇಳಿದಾರು, ಟೋಟಲ್ ನಂಬರ್ ಆಫ್ ಮ್ಯಾಂಗೋಸ್ ಸೋಲ್ಡ್ ಬೈ ಅ ಶಾಪ್ ABC ಟುಗೆದರ್ ಇನ್ ಈಸ್ ಹೌ ಮಚ್ ಮೋರ್ ಆರ್ ಲೆಸ್ ದೆನ್ ದ ಟೋಟಲ್ ನಂಬರ್ ಆಫ್ ಗಾವಾಸ್ ಸೋಲ್ಡ್ ಬೈ ಅ ಶಾಪ್ BDE ಟುಗೆದರ್ ಅಂದರು. ಇಲ್ಲಿ ABC ಕೂಡಿ ಎಷ್ಟು ಮ್ಯಾಂಗೋವನ್ನು ಸೆಲ್ ಮಾಡಿದಾವ ಅಂತ ಇಲ್ಲಿ ನೋಡ್ಬೋದು ABC. ಸೊ ಇಲ್ಲಿ 240 ಇಲ್ಲಿ ಎಷ್ಟಾಗುತ್ತೆ ಟೋಟಲ್ ಇವ 240 ಪ್ಲಸ್ 144 ಪ್ಲಸ್ 216. ಸೊ ಇವುಗಳನ್ನ ಕೂಡಿಸಿದಾಗ ಎಷ್ಟಾಗುತ್ತೆ ಇದು 600 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ BDE ಎಷ್ಟಾಗುತ್ತೆ, BDE ಯಾವಾಗ ಇಲ್ಲಿ ಗಾವಾ ಆಗ್ತದ. ಸೊ ಗಾವಾ ಎಲ್ಲಿದೆ ಇಲ್ಲಿದೆ. ಸೊ 216 ಪ್ಲಸ್ 172 ಪ್ಲಸ್ 365. ಸೊ ಇವುಗಳನ್ನ ಕೂಡಿಸಿದಾಗ ಎಷ್ಟಾಗುತ್ತೆ 753 ಇಲ್ಲಿ ಆಗುತ್ತೆ. ಸೊ ಇವುಗಳ ಡಿಫ್ರೆನ್ಸ್, ಸೊ ಇವುಗಳ ಎಷ್ಟು ಹೆಚ್ಚದಾವ ಅಂತ ಇಲ್ಲಿ ಕೇಳಿದಾರೆ. ಸೊ ಇದರಲ್ಲಿ ಎಷ್ಟು ಹೆಚ್ಚಾಗುತ್ತೆ ಇಲ್ಲಿಂದ ಇಲ್ಲಿಗೆ 153 ಇಲ್ಲಿ
ಲೆಸ್ ಇಲ್ಲಿ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಮ್ಯಾಂಗೋಸ್ ಸೋಲ್ಡ್ ಬೈ ಶಾಪ್ ABC ಟುಗೆದರ್ ಲೆಸ್ ದೆನ್ ಟೋಟಲ್ ನಂಬರ್ ಆಫ್ ಗವಾಸ್ ಸೋಲ್ಡ್ ಬೈ BDE ಅಂದಾಗ 153 ಲೆಸ್ ಇಲ್ಲಿ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ಮ್ಯಾಂಗೋಸ್ ಸೋಲ್ಡ್ ಬೈ ಶಾಪ್ E is what percentage of total number of fruits sold by shop B? ಶಾಪ್ ಬಿದ ಮ್ಯಾಂಗೋಸ್ ಈ ಮ್ಯಾಂಗೋ ಎಷ್ಟು ಸೆಲ್ ಮಾಡ್ಯದ ಅಂದ್ರೆ ಇಲ್ಲಿ 292 ಮಾಡ್ಯದ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಸೋಲ್ಡ್ ಬೈ ಶಾಪ್ ಬಿ ಟೋಟಲ್ ನಂಬರ್ ಎಷ್ಟು 432. ಸೊ 432ಕ್ಕೆ 292 ಆತಂದ್ರೆ 100ಕ್ಕೆ ಎಷ್ಟಾಗುತ್ತೆ? ಸೊ 100ಕ್ಕೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಸೊ ಇದನ್ನು ಕಟ್ತಾ ಹೊಡೆದು ನೋಡೋದು. ಕಟ್ತಾ ಹೊಡೆದಾಗ ನಮ್ಗೆ ಇಲ್ಲಿ ಮೊದಲಿಗೆ 2 2 2 1 2 6 ನೆಕ್ಸ್ಟ್ 2 1 2 4 2 6 ನೆಕ್ಸ್ಟ್ 2 1 2 8 ಆಗುತ್ತೆ. ನೆಕ್ಸ್ಟ್ 2 7 2 3 ನೆಕ್ಸ್ಟ್ 2 5 54 2 50 2 27 2 25. ನೆಕ್ಸ್ಟ್ ಏನಾಗುತ್ತೆ ಇದು 73 ಇಂಟು 25 ಡಿವೈಡೆಡ್ ಬೈ 27 ಆಗುತ್ತೆ. ಸೊ ಇದನ್ನು ಮಾಡಿದಾಗ ಎಷ್ಟಾಗುತ್ತೆ? ಸೊ ಇಲ್ಲಿ 67.59 ಸಮಥಿಂಗ್ ಬರ್ತದೆ. ಸೊ ಇಲ್ಲಿ ನಿಯರ್ ಬೈ ಇಲ್ಲಿ ಅಬ್ಸಾರ್ಮೆಟ್ಲಿ ಅಂದರು 67 ಅಂತ ಇಲ್ಲಿ ನಾವು ತಗೋಬೋದು. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಟು ಶಾಪ್ ಸೋಲ್ಡ್ ಸೇಮ್ ನಂಬರ್ ಆಫ್ ಗಾವಾಸ್ ಆ್ಯಂಡ್ ಆ್ಯಪಲ್ಸ್ ಅಂದರು. ಸೊ ಇಲ್ಲಿ ಆ್ಯಪಲ್ಸ ಮತ್ತು ಗವಾಜ ಅಂದ್ರೆ ಪೇರೆ ಹಣ್ಣು ಸೇಮ್ ಸೋಲ್ಡ್ ಮಾಡಿದ್ದು ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಆ್ಯಪಲ್ ಇಲ್ಲದ, ಗಾವಾ ಇಲ್ಲದ. ಸೊ ಬಿ ಮತ್ತು ಸಿ, ಶಾಪ್ ಬಿ ಮತ್ತು ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ರೇಷಿಯೋ ನಂಬರ್ ಆಫ್ ಮ್ಯಾಂಗೋಸ್ ಸೋಲ್ಡ್ ಬೈ ಶಾಪ್ ಬಿ ಆ್ಯಂಡ್ ಸಿ ಟುಗೆದರ್ ನಂಬರ್ ಆಫ್ ಆ್ಯಪಲ್ಸ್ ಸೋಲ್ಡ್ ಬೈ ಶಾಪ್ ಡಿ ಆ್ಯಂಡ್ ಇ ಟುಗೆದರ್. ಶಾಪ್ ಬಿ ಮತ್ತು ಸಿ ಮ್ಯಾಂಗೋ ಎಷ್ಟದ? ಶಾಪ್ ಬಿ ಮತ್ತು ಸಿ 144 ಪ್ಲಸ್ 216 ಎಷ್ಟಾಗುತ್ತೆ? 360 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿ ಮತ್ತು ಇ ಆ್ಯಪಲ್ ಡಿ ಮತ್ತು ಇ 172 ಪ್ಲಸ್ 219 ಎಷ್ಟಾಗುತ್ತೆ? ಎರಡನ್ನೂ ಕೂಡಿಸಿದಾಗ ಇಲ್ಲಿ 9 11 9 360 ಇಷ್ಟು 391. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ಎವರೇಜ್ ನಂಬರ್ ಆಫ್ ಗವಾಸ್ ಸೋಲ್ಡ್ ಬೈ ಆಲ್ 5 ಶಾಪ್ಸ್. ಸೊ ಇವನ್ ಟೋಟಲ್ ಅಷ್ಟನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? 180 ಪ್ಲಸ್ 216 ಪ್ಲಸ್ 432 ಪ್ಲಸ್ 172 ಪ್ಲಸ್ 365 ಎಷ್ಟಾಗುತ್ತೆ? ಇದು ಟೋಟಲ್ ಇವ 1365 ಇಲ್ಲಿ ಆಗುತ್ತೆ. ಸೊ ಎವರೇಜ್ ತೆಗಿಬೇಕಂದ್ರೆ ಟೋಟಲ್ ಎಷ್ಟದವು? 5 ಅವು. ಸೊ ಇದರಲ್ಲೇ ಮಾಡಿದಾಗ ನಮ್ಗೆ 5 1 5 2 10 3 ಉಳಿತದ, 5 7 35 1 ಉಳಿತು, 5 3 273 ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ IBPS ಓದ್ತಿರುವ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.